ಬಾವಾ ಕಾಫಿ. ಏ ವಂದನಾ, ಏನ್ ಮಾಡ್ತಿದ್ಯಾ? ಅಣ್ಣ ಕಾಫಿ ಕುಡಿಯಲ್ಲ, ಗ್ರೀನ್ ಟೀ ಕುಡಿಯೋದು. ಇಲ್ಲ ಕಣ, ದಿವ್ಸಕ್ಕೆ ಒಂದ್ಸಲ ಕಾಫಿ ಕುಡಿಯೋದಕ್ಕೆ ಓಕೆ ಆಗಿದೆ. ಓ, ಪರ್ಮಿಷನ್ ಸಿಕ್ಕಿದ್ಯಾ? ಹಾಗಿದ್ರೆ ಪರವಾಗಿಲ್ಲ, ಕುಡಿ. ನಿಮ್ಮಿಬ್ಬರ ಮಧ್ಯೆ ಬರೋದಕ್ಕೆ ನಾವ್ಯಾರು? ಅಂದ್ರೆ ಏನ್ ಹೇಳ್ತಿದ್ಯಾ? ಅಲ್ಲಣ್ಣ, ನೀನು ಏನ್ ಕುಡಿಬೇಕು ಏನ್ ತಿನ್ಬೇಕು ಅಂತ ಜಾನಕಿಯವ್ರ ಪರ್ಮಿಷನ್ ತಗೋತೀಯಲ್ಲ, ಅದಕ್ಕೆ ತಿನ್ನೋ ವಿಷಯದಲ್ಲಿ ಮತ್ತೆ ನಿನ್ನ ಆರೋಗ್ಯದ ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ಬರೋದಕ್ಕೆ ನಾವ್ಯಾರು ಅಂತ ಹೇಳ್ದೆ ಅಷ್ಟೇ ಅಲ್ವಾ ವಂದನಾ? ಹೌದೌದು, ಜಾನಕಿ ಅವ್ರು ಬಂದು ಹೋದ್ಮೇಲೆ ಬಾವಂಗೆ ಹೆಲ್ತ್ ಮೇಲೆ ಕಾಳಜಿ ತುಂಬಾ ಜಾಸ್ತಿ ಆಗಿದೆ. ವಾಕಿಂಗು, ಜಾಗಿಂಗು, ಪ್ರಾಣಾಯಾಮ, ಅದು ಇದು ಅಂತ ಏನೇನೋ ಮಾಡ್ತಿರ್ತಾರೆ. ಊಟದ ವಿಷಯದಲ್ಲಂತೂ ಕೇಳೋದೇ ಬೇಡ. ಒಂದೇ ಒಂದು ಅಗ್ಲೂ ಹೆಚ್ಚಾಗಿ ತಿನ್ನಲ್ಲ. ವಂದನಾ, ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನೋ ಗಾದೆ ಮಾತನ್ನ ಕೇಳಿಲ್ವಾ? ಹೇಳಿದ್ರೇನೆ ಮುಖದಲ್ಲಿ ನಗು, ಮನಸ್ಸಲ್ಲಿ ಸಂತೋಷ ಬರೋದು. ಸುರೇಂದ್ರ, ಇತ್ತೀಚೆಗೆ ನೀನು ವಿಚಿತ್ರವಾಗಿ ಮಾತಾಡ್ತಾ ಇದೀಯಾ. ನಿನ್ನ ಮಾತಿಗೆ ಬರೀ ಒಂದು ಅರ್ಥ ಇರಲ್ಲ. ಅಣ್ಣ, ನೀನು ಖುಷಿಯಾಗಿರೋದಕ್ಕೆ ಕಾರಣ ಇಲ್ಲ ಅಂದಮೇಲೆ ನಾನು ವಿಚಿತ್ರವಾಗಿ ಮಾತಾಡೋದಕ್ಕೂ ಕಾರಣ ಇಲ್ಲ ಅನ್ಸುತ್ತೆ. ಎಲ್ಲದಕ್ಕೂ ಕಾರಣ ಹುಡುಕ್ತಾ ಕೂರಬಾರ್ದು. ಕಾಫಿ ಕುಡಿ. ಇಲ್ಲ, ಇನ್ನು ಹೆಚ್ಚು ದಿನ ನಾನು ನನ್ನ ಮತ್ತು ಜಾನಕಿ ಅವ್ರ ವಿಷಯನ ಮುಚ್ಚಿಡೋಕ್ಕಾಗಲ್ಲ. ಸುರೇಂದ್ರನ್ಗೆ ಮತ್ತು ವಂದನಾಗೆ ಅನುಮಾನ ಬಂದಿರೋ ಹಾಗಿದೆ. ಅವರಾಗೆ ನನ್ನ ಕೇಳೋಕ್ಕೆ ಮುಂಚೆ ನಾನೇ ಎಲ್ಲ ವಿಷಯನೂ ನನ್ನ ಹತ್ರ ಹೇಳಿಬಿಡ್ಬೇಕು. ಆಹಾ ಅಣ್ಣ, ಅಂತೂ ಇಂತೂ ನಿನ್ನ ಜೀವನದಲ್ಲಿ ಮತ್ತೆ ಪ್ರೀತಿ ಬಂತು. ಹಳೆ ಪ್ರೀತಿ ನಿನ್ನನ್ನು ಎಳೆ ಹುಡುಗನನ್ನಾಗಿ ಮಾಡಿದೆ. ನಿನ್ನ ರೇಗ್ಸೋಕ್ಕೆ ಇದಕ್ಕಿಂತ ಕಾರಣ ಬೇಕಾ? ಬಾವಾ, ಕಾಫಿ ಕುಡಿರಿ, ತಣ್ಣಗಾಗ್ಬಿಡುತ್ತೆ. ಹೌದೌದು, ತಣ್ಣಗಾಗಿರೋ ಕಾಫಿ ಕುಡಿದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೆದಲ್ಲ ಅಂತ ಮೆಸೇಜ್ ಬಂದರೂ ಬರ್ಬೋದು. ಬೇಗ ಕಾಫಿ ಕುಡಿ. ಅಮ್ಮ ವಂದನಾ, ನಿನ್ನ ಗಂಡಂಗೆ ಸ್ವಲ್ಪ ಕಾಫಿ ಕೊಡು. ಮಾತಾಡಿ ಮಾತಾಡಿ ಗಂಟ್ಲು ಒಣಗೋಗಿರೋ ಕಾಣುತ್ತೆ. ಅಣ್ಣ, ಅಷ್ಟು ಬೇಗ ಮೆಸೇಜ್ ಬಂದ್ಬಿಡ್ತಾ? ಸುರೇಂದ್ರ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬಾ. ಪದಣ, ವಿಷಯ ಗೊತ್ತಾಯ್ತಾ? ವಿಷಯನ ಏನದು? ಬಿಸಿ ಬಿಸಿ ಸುದ್ದಿ. ಅಮ್ಮೋರ್ ಮೊಬೈಲ್ ಯಾವಾಗ್ಲೂ ಬಿಸಿ ಆಗಿರೋ ಸುದ್ದಿ. ಬಿಸಿ ಬಿಸಿ ಸುದ್ದಿ ಏನ್ ಹೇಳ್ತಾ ಇದೀವೋ? ಹೂ ಪದಣ, ಅಮ್ಮೋರ್ ಯಜಮಾನ್ರ ಜೊತೆ ಯಾವಾಗ್ಲೂ ಮಾತಾಡ್ತಿರ್ತಾರೆ. ಅದಕ್ಕಿಂತ ದೊಡ್ಡ ವಿಷಯ ಏನ್ ಗೊತ್ತಾ? ಅಮ್ಮೋರ್ಗೆ ಯಜಮಾನ್ರ ಮೇಲೆ ಎಲ್ಲವೂ ಆಗಿದೆ. ಈ ವಿಷಯ ನನಗೆ ಗೊತ್ತಿತ್ತು ಕಣ, ಈಗ ಕನ್ಫರ್ಮ್ ಆಯ್ತು. ಗೊತ್ತಿತ್ತಾ? ಅದೇಕ್ ಪದಣ? ನಂದಿನಿ ಅಮ್ಮವ್ರನ್ನ ಚಿಕ್ಕ ಮಗು ಆದಾಗಿಂದ ನೋಡ್ಕೊಂಬಂದಿದ್ದೀನಿ. ಅವ್ರನ್ನ ಎತ್ತಾಡ್ಸಿದ್ದೀನಿ. ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಯಾವಾಗ ಏನು ಮಾಡ್ತಿರ್ತಾರೆ ಅಂತ ನನಗೆ ಗೊತ್ತಾಗಲ್ವಾ? ನಾನು ಇದನ್ನೆಲ್ಲ ಮೊದಲೇ ಅಂದಾಜು ಮಾಡಿದ್ದೆ. ಅವ್ರ ಬಗ್ಗೆ ಆ ದೇವ್ರ ಹತ್ರ ಮಾತಾಡಿದ್ದೆ. ಅಂತೂ ದೇವರು ಅಷ್ಟು ಒಂದ. ಹಾಗಿದ್ರೆ ನಂದಿನಿ ಅಮ್ಮೋರು ಯಜಮಾನ್ರು ಆದಷ್ಟು ಬೇಗ ಒಂದಾಗ್ತಾರಲ್ವಾ? ನನ್ನ ಆಸೆನೂ ಅದೇ ಕಣ. ಅವರಿಬ್ಬರು ಒಂದಾದರೆ ದೊಡ್ಡ ಯಜಮಾನ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಲಲಿತಾ ದೇವಿ ಅಮ್ಮವರು ಖುಷಿ ಪಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರಾವಣಿ ಅಮ್ಮವ್ರಿಗೆ ತಂದೆ ತಾಯಿ ಪ್ರೀತಿ ಸಿಗುತ್ತೆ. ಆದರೆ ಅವರಿಬ್ಬರು ಒಂದಾಗೋ ಸನ್ನಿವೇಶ ಆ ದೇವರೇ ಸೃಷ್ಟಿ ಮಾಡಬೇಕು. ರಾಮ ಸೀತೆ ಒಂದಾಗಕ್ಕೆ ಸೇತುವೆನೋ ರೆಡಿ ಆಯ್ತು. ಆದಷ್ಟು ಬೇಗ ಅವರಿಬ್ರು ಹತ್ರ ಆದ್ರೆ ಸಾಕು. ಸರಿ, ಈ ವಿಷಯ ನನಗೆ ಗೊತ್ತಾಗಿದೆ ಅಂತ ಅವ್ರ ಹತ್ರ ಹೇಳ್ಬೇಡ.